ಇವತ್ತಿನ ಕನ್ಸ್ಟ್ರಕ್ಷನ್ ಸೀರೀಸ್ನಲ್ಲಿ ನಮ್ಮ ಒಂದು ಕಟ್ಟಡ ಲಿಂಟಲ್ ಲೆವೆಲ್ಗೆ ಬಂದು ನಿಂತಿದೆ. ಸೊ ಲಿಂಟಲ್ನ ಹಾಕುವ ಸಂದರ್ಭ ಇವಾಗ. ಇಲ್ಲಿ ನೋಡ್ಬೋದು ಗೋಡೆಗಳನ್ನು ನಾವು ಆಲ್ರೆಡಿ ಕಟ್ಕೊಂಡಿದ್ದೀವಿ. ಗೋಡೆಗಳನ್ನು ಯಾವ ರೀತಿ ಕಟ್ಕೊಂಡಿದ್ದೀವಿ ಅಂತೇಳಿ 4 ಇಂಚು ಗೋಡೆಗಳಿಗೆ ಈ ರೀತಿ 2 ಬ್ಯಾಂಡ್ಗಳನ್ನು ಹಾಕ್ಕೊಂಡಿದ್ದೀವಿ. ಮತ್ತು ಸಿಲ್ ಕಾಂಕ್ರೀಟನ್ನು ಹಾಕ್ಕೊಂಡು ವಿಂಡೋಗಳನ್ನು ಕೂರಿಸ್ಕೊಂಡಿದ್ದೀವಿ. ಯಾಕಪ್ಪ ಇಷ್ಟೆಲ್ಲ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಹಳೆಯ ಕಟ್ಟಡಗಳ ಕರಾಳ ಒಂದು ಅನುಭವಗಳಿಂದ ನಾವು ಕಲ್ತಿರ್ತಕ್ಕಂತಹದ್ದು ಕ್ರ್ಯಾಕ್ಸು. ಇವತ್ತಿನ ಎಮ್ ಸ್ಯಾಂಡ್ ಅಂತಕ್ಕಂಥದ್ದು ಬಹಳ ದುರ್ಬಲ ಕಳಪೆ ಗುಣಮಟ್ಟದ್ದಾಗಿರುತ್ತೆ. ಮರಳಿಗೆ ನಾವು ಹೋಲಿಸ್ಕೊಂಡ್ರೆ ಇವತ್ತಿನ ಎಮ್ ಸ್ಯಾಂಡ್ಗಳಲ್ಲಿ ಭಾಳಷ್ಟು ಕ್ರ್ಯಾಕ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅದು ಎಂಥದ್ದೇ ಟೆಸ್ಟಿಂಗ್ ಮಾಡಿ ನಾವು ತೊಗೊಂಬಂದರೂ ಕೂಡ. ಹಾಗಾಗಿ ನಾವು ಗೋಡೆಗಳನ್ನು ಆದಷ್ಟು ಸ್ಟೇಬಲ್ ಮಾಡಬೇಕಾಗುತ್ತೆ. ಎಲ್ಲೆಲ್ಲಿ ಕಟ್ಸ್ ಬರುತ್ತೆ, ಪಿಂಜಿಗಳು ಬರುತ್ತೆ, ಅಲ್ಲೆಲ್ಲ ಕಾಂಕ್ರೀಟನ್ನು ಪ್ರೊವೈಡ್ ಮಾಡ್ಕೊಳೋದ್ರಿಂದ ನಮ್ಮ ಒಂದು ಕ್ರ್ಯಾಕ್ಸ್ ಡೆವಲಪ್ ಆಗೋದನ್ನು ನಾವು ಆದಷ್ಟು ಕಡಿಮೆ ಮಾಡ್ಕೊತಾ ಹೋಗಬಹುದು. ನೀವು ನೋಡ್ಬೋದು ಈ ರೀತಿ ಡೇಟ್ಗಳನ್ನು ನಾವು ಬರೆದಿಟ್ಕೊಂಡಿದ್ದೀವಿ. ಯಾಕಪ್ಪ ಡೇಟ್ ಬರೆದಿಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಪ್ರಾಪರ್ ಕ್ಯೂರಿಂಗ್ ಮಾಡಬೇಕಾಗುತ್ತೆ. ನಾವು ಇವಾಗ JSW PPC ಸಿಮೆಂಟನ್ನು ಯೂಸ್ ಮಾಡ್ತಿದ್ದೀವಿ. ಸೊ ಅದಕ್ಕೆ 14 ದಿನಗಳ ಕಾಲ ಕ್ಯೂರಿಂಗನ್ನು ಮಾಡಬೇಕಾಗುತ್ತೆ. ಅದು 14 ದಿನ ಕ್ಯೂರಿಂಗ್ ಆಗಿದೆಯೋ ಇಲ್ಲೋ, ಲೇಬರ್ಗಳಿಗೆ ನೆನಪಿಟ್ಕೊಂಡಿರ್ತಾರೋ ಇಲ್ಲವೋ ಗೊತ್ತಿಲ್ಲ. ಆದರೆ ನಾವು ಒಂದ್ಸರಿ ಸೈಟಿಗೆ ಬಂದವಾಗ ಈ ಡೇಟನ್ನು ನೋಡಿದ ತಕ್ಷಣ ನಮಗೆ ಗುರುತು ಬರುತ್ತೆ, ಇದು 14 ದಿನ ಕ್ಯೂರಿಂಗ್ ಮಾಡಬೇಕು ಅಂತೇಳಿ. ಈ ರೀತಿ ಪಾಯಿಂಟಿಂಗ್ಗಳನ್ನು ನೀವು ನೋಡ್ಬೋದು, ಯಾವ ರೀತಿ ಪಾಯಿಂಟಿಂಗನ್ನು ಮಾಡಿದ್ದೀವಿ, ಹಾರಿಜಾಂಟಲು ವರ್ಟಿಕಲ್ ಎರಡೂ ಕೂಡ ಅಂತೇಳಿ. ಯಾಕಂದರೆ ಈ ರೀತಿ ಪಾಯಿಂಟಿಂಗ್ ಮಾಡಿರೋದ್ರಿಂದ ಗೋಡೆಗಳು ನೋಡೋದಕ್ಕೂ ಸುಂದರವಾಗಿರುತ್ತೆ. ಎರಡನೇದಾಗಿ ಪ್ಲಾಸ್ಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಬಾಂಡಿಂಗ್ ಚೆನ್ನಾಗಿ ಬರುತ್ತೆ.